ಇವತ್ತು ಮೊಬೈಲ್ ಎಲ್ಲರ ಜೀವನದಲ್ಲಿ ಅವಿಭಾಜ್ಯ ಅಂಗ. ಫ್ರೆಂಡ್ಸ್ ಹೊರಗಡೆ ಎಷ್ಟು ಜನ ಇದ್ದಾರೆ ಅನ್ನೋದಕ್ಕಿಂತ ಮೊಬೈಲ್ನಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದಷ್ಟೇ ಇವತ್ತಿನ ಸರ್ಕಲ್ನಲ್ಲಿ ಜೀವನ ಬದುಕ್ತಾ ಇದ್ದೀವಿ ನಾವು. AI ಫ್ರೆಂಡ್ಸನ್ನು ಅಥವಾ ಎಮೋಷನ್ಸನ್ನು ರೀಪ್ಲೇಸ್ ಮಾಡಬಹುದಾ? ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ, ಇತ್ತೀಚಿನ ದಿನದಲ್ಲಿ ಕೆಲವೊಂದು ಆ್ಯಪ್ಗಳಿವೆ, ಅದರಲ್ಲಿ ಒಬ್ಬ ಅಸಿಸ್ಟೆಂಟ್ ಇರ್ತಾರೆ, ಅದಕ್ಕೊಂದು ಹೆಸರು ಕೊಡ್ತಾರೆ. ನನ್ನ ಬೇಕು ಬೇಡಗಳನ್ನು ಆ ಅಸಿಸ್ಟೆಂಟಿಗೆ ಹೇಳ್ಕೋಬಹುದು, ಅದಕ್ಕೆ ತಕ್ಕನಾದಂತಹ ಉತ್ತರ ಬರುತ್ತೆ. ತುಂಬ ಫನಿ ಕ್ವೆಶ್ಚನ್, ಬಟ್ ಐ ವಿಲ್ ಆಸ್ಕ್ ದಿಸ್ ಕ್ವೆಶ್ಚನ್. ರಿಲೇಷನ್ಶಿಪ್ಸನ್ನು AI ರಿಪ್ಲೇಸ್ ಮಾಡ್ಬೋದಾ ಥ್ರೂ ರೋಬೋ? ಅಂದರೆ ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್, ಗಂಡ ಹೆಂಡ್ತಿನ ರಿಪ್ಲೇಸ್ ಮಾಡ್ಬೋದಾ? Look, it all depends on what is your emotional requirement. Okay. ನೀವು ಕೇಳಿದ ಪ್ರಶ್ನೆಗೆ ನಿಮಗೆ ಬೇಕಾದಂಗೆ ಉತ್ತರ ಬರಬೇಕು ಅಂದರೆ ಯು ಕ್ಯಾನ್ ಯೂಸ್ AI. And so you with couple of instructions you can guide AI to respond to you in a way that you want. ಅಲ್ಲ, ಮುಂದಿನ ದಿನಗಳಲ್ಲಿ ಅಂಥ ದಿನಗಳನ್ನು ನೋಡ್ತೀವ ನಾವು ಅಂತ. ನನಗೆ ಮನುಷ್ಯರ ಸಹವಾಸ ಸಾಕು. It's probably a question for social scientists and psychologists to understand that, right? And it's ಅದನ್ನು it's a matter to be studied, I think. So social media, because if you could find friends in books, ನಿಮಗೇನಾದರೂ ಬೇಕಾದಾಗ ಅದು ಒಂದು ಕೆಲವು ಬುಕ್ ಓದಿದಾಗ ಯು ಫೀಲ್ ಬೆಟರ್, ಇಟ್ಸ್ ಸೆಲ್ಫ್ ಹೆಲ್ಪಿಂಗ್ ಅದೆಲ್ಲ ಆಗುತ್ತೆ ಅಂದರೆ ವೈ ನಾಟ್ AI? ಹಂಗಾದ್ರೆ ಎಲ್ರಿಗೂ ಥ್ರೆಟ್ಟಿದೆ ನಿಮಗೆ. ನಿಮ್ಮ ವರ್ಕಿನ ಬಗ್ಗೆ ಮಾತನಾಡೋದಾದರೆ, ಎಲ್ಲ ಲ್ಯಾಂಗ್ವೇಜ್ಗಳಿಗೂ ಕೂಡ, ಎಲ್ಲ ಲ್ಯಾಂಗ್ವೇಜ್ನ ಬಗ್ಗೆ ಕೂಡ ನೀವು ವರ್ಕ್ ಮಾಡ್ತಾ ಇದ್ದೀರಾ. ಪ್ಲೀಸ್ ಟೆಲ್ ಅಸ್ ಅಬೌಟ್. ನಾನು ಮಲ್ಟಿಲಿಂಗ್ವಲ್ ಟೆಕ್ನಾಲಜೀಸ್ ಲೈಕ್ ಆಲ್ಮೋಸ್ಟ್ ಅರ್ಲಿ 2006 ನಾನು ಕ್ವಿಲ್ ಪ್ಯಾಡ್ ಅಂತ ಕ್ರಿಯೇಟ್ ಮಾಡಿದ್ದೆ. ಸೊ ದಟ್ ವಾಸ್ ಒನ್ ಆಫ್ ದ ಫಸ್ಟ್ ಮಷಿನ್ ಲರ್ನಿಂಗ್ ಬೇಸ್ಡ್ ಲ್ಯಾಂಗ್ವೇಜ್ ಇನ್ಪುಟ್. ಇಂಗ್ಲೀಷ್ ಕೀಬೋರ್ಡ್ ಯೂಸ್ ಮಾಡಿಕೊಂಡು ಕನ್ನಡದಲ್ಲಿ ಟೈಪ್ ಮಾಡಲಿಕ್ಕೆ ಅದೆಲ್ಲ. ಓಕೆ, ಸೊ ಇವಾಗ AI ಅಡ್ವಾನ್ಸ್ಮೆಂಟ್ ತೊಗೊಂಡ್ರೆ ಏನು ಅಡ್ವಾನ್ಸ್ಮೆಂಟ್ ಇಂಗ್ಲೀಷಿಗೆ ಅವೈಲಬಲ್ ಇದೆ ಅದು ಇಂಡಿಯನ್ ಲ್ಯಾಂಗ್ವೇಜಸ್ಸಿಗಿಲ್ಲ. ಹೌದು. ಓಕೆ, ಈವನ್ ಕ್ವಾಲಿಟಿ ಆಫ್ ಟ್ರಾನ್ಸ್ಲೇಷನ್ ಆಗಿರ್ಬೋದು, ಅಥವಾ ನಿಮಗೆ ಇಂಗ್ಲೀಷಲ್ಲಿ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಕಾಂಟೆಂಟ್ ಕ್ರಿಯೇಟ್ ಮಾಡ್ಬೋದು, ಅದನ್ನು ಕನ್ನಡದಲ್ಲಿ ಮಾಡಬೇಕು ಅಂದರೆ ಕಷ್ಟ. ಇಟ್ಸ್ ನಾಟ್ ರಿಲಯಬಲ್. ಓಕೆ, ಸೊ ಇದೆಲ್ಲ ಅಗೇನ್ ಆಸ್ ಐ ಸೆಡ್, ಈಗ ಓಪನ್ AI ಟ್ರೈನ್ ಮಾಡಿದಾಗ ಆಲ್ಮೋಸ್ಟ್ ವರ್ಲ್ಡ್ಸ್ ಕಾಂಟೆಂಟ್ ಎಲ್ಲ ಲ್ಯಾಂಗ್ವೇಜಸ್ಸು ಸೇರಿಸಿ ಮಾಡಿರ್ತಾರೆ. ಸೊ ಅದರಲ್ಲಿ ನಮ್ಮ ಇಂಡಿಯನ್ ಲ್ಯಾಂಗ್ವೇಜಸ್ಸಿಗೆ, ಕನ್ನಡಕ್ಕೆ ಎಷ್ಟು ರಿಪ್ರೆಸೆಂಟೇಷನ್ ಸಿಗುತ್ತೆ, ದಟ್ ಈಸ್ ನಾಟ್ ಇನ್ ಅವರ್ ಕಂಟ್ರೋಲ್. ಹೌದು. ಓಕೆ, ಇಂಡಿಯಾದಲ್ಲೂ ಕೂಡ ಲಾಟ್ ಆಫ್ ಸರ್ವಮ್ AI ನಡೀತಾ ಇದೆ. ಸೊ ದ ಗೋಲ್ ಈಸ್ ಟು ಟ್ರೈನ್ ಇಟ್ ವಿತ್ ಇಂಡಿಯನ್ ಕಾಂಟೆಂಟ್, ಇಂಡಿಯನ್ ಲ್ಯಾಂಗ್ವೇಜಸ್ ಕಾಂಟೆಂಟ್ ಮಾಡಿ ನಮ್ಮದೇ ಒಂದು ಮಾಡೆಲ್ ಮಾಡಬೇಕು. ಸೊ ಅದು ಎಲ್ಲಿವರೆಗೂ ಹೋಗುತ್ತೆ ಅಂತ ನೋಡ್ಬೇಕು, ಇನ್ನು ವೆಯ್ಟ್ ಮಾಡಿ. ಓಕೆ, ಬಟ್ ವಿತ್ ಈ AI ಅಡ್ವಾನ್ಸಿಂದ ಹೊಸ ಕೇಪಬಿಲಿಟಿ ಓಪನ್ ಆಗ್ತಾ ಇದೆ ನಮಗೆ, ರಿಸರ್ಚರ್ಸಿಗೆ ಕೂಡ. ಓಕೆ, ಸೊ ನಾನು ಪರ್ಟಿಕ್ಯುಲರಾಗಿ ಐ ಆಮ್ ಇಂಟ್ರೆಸ್ಟೆಡ್ ಇನ್ ಹೌ ಟು ಯೂಸ್ ಇಂಗ್ಲೀಷ್ AIದು ಕೇಪಬಿಲಿಟೀಸ್ ತೊಗೊಂಡು ಅದನ್ನು ಕನ್ನಡ ಅಥವಾ ನಮ್ಮ ಇಂಡಿಯನ್ ಲ್ಯಾಂಗ್ವೇಜ್ ಯೂಸ್ ಕೇಸಿಗೆ ಆ ಕೇಪಬಿಲಿಟಿನ ಇಲ್ಲಿ ಯೂಸ್ ಮಾಡ್ಕೊಳ್ಳೋದು ಹೆಂಗೆ ಅಂತ. ಸೊ ದ್ಯಾಟ್ ಈಸ್ ಒನ್ ಏರಿಯಾ ಆಫ್ ರಿಸರ್ಚ್ ದಟ್ ಐ ಥಿಂಕ್ ಈ ವಿದ್ಯಾರ್ಥಿಗಳಿಗಂತೂ ಅದೊಂದು ವರ ಆಗುತ್ತೆ ಅಂತ ಅನಿಸುತ್ತೆ. ಸೊ ಇಫ್ ಯು ಸಿ ನಾಲೆಜ್, ದ ವೆರೈಟಿ ಆಫ್ ಫೀಲ್ಡಲ್ಲಿ ಎಷ್ಟು ಡೆಪ್ತ್ ಆ್ಯಂಡ್ ಬ್ರೆಡ್ತ್ ಆಫ್ ನಾಲೆಜ್ ಅವೈಲಬಲ್ ಇದೆ ಇಂಟರ್ನೆಟಲ್ಲಿ, ಮೆಜಾರಿಟಿ ಆಫ್ ಇಟ್ ಇಸ್ ದೇರ್ ಇನ್ ಇಂಗ್ಲೀಷ್. ಹೌದು, ರೈಟ್. ಬಟ್ ಇಫ್ ಅದನ್ನು ನಮಗೆ ಕನ್ನಡದಲ್ಲಿ ಅಥವಾ ಬೇರೆ ಇದರಲ್ಲಿ ಅವೈಲಬಲ್ ಆಗಬೇಕು ಅಂದರೆ, ಸೊ ಟ್ರಾನ್ಸ್ಲೇಷನ್ ಅಲೋನ್ ಕೆನಾಟ್ ಹೆಲ್ಪ್. ಟ್ರಾನ್ಸ್ಲೇಷನ್ ಕ್ವಾಲಿಟಿ ಕೂಡ ಚೆನ್ನಾಗಾಗಬೇಕು. ಹೌದು, that is one thing. Second thing is there's more than that you do in with AI, right? ಈ ಪ್ರೋಗ್ರಾಮ್ ಮಾಡ್ತೀವಿ, ದಟ್ ಈಸ್ ನಥಿಂಗ್ ಟು ಡೂ ವಿತ್ ದ ಲ್ಯಾಂಗ್ವೇಜ್ ಅಲೋನ್. ನಮ್ಮದು ಸ್ಪೋಕನ್ ಲ್ಯಾಂಗ್ವೇಜಿಗೆ ಸಂಬಂಧಪಟ್ಟಿದ್ದಲ್ಲ. ರೈಟ್, ಬೇರೆ ಯಾವುದೋ ವಿಷಯದ ಬಗ್ಗೆ ಏನೋ ಅರ್ಥ ಮಾಡ್ಕೋಬೇಕು, ಅದು ಹೆಂಗೆ ವರ್ಕ್ ಆಗುತ್ತೆ, ಇದು ಹೆಂಗೆ ವರ್ಕ್ ಆಗುತ್ತೆ, ಫಿಸಿಕ್ಸ್ ಕಾನ್ಸೆಪ್ಟ್ ಆಗಿರ್ಬೋದು, ಏನಾದರೂ ಆಗಿರ್ಬೋದು, ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೂ ವಿ ಕ್ಯಾನ್ ಆಸ್ಕ್ ಕ್ವೆಶನ್ಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ಸೊ ಆ ನಾಲೆಜ್ ನಾವು ಇಂಡಿಯನ್ ಲ್ಯಾಂಗ್ವೇಜಸಲ್ಲಿ ಅದೇ ನಾಲೆಜ್ ಕೊಟ್ಬಿಟ್ಟು ಮತ್ತೆ ಮಷಿನ್ ಟ್ರೈನ್ ಮಾಡ್ತೀವಿ ಅಂದರೆ ಇಟ್ ಡಸಂಟ್ ಮೇಕ್ ಸೆನ್ಸ್. ಆಸ್ ಇನ್ ವಿ ಡೋಂಟ್ ನೀಡ್ ಟು ಡೂ ದ್ಯಾಟ್. ಹೌದು. ಸೊ ನಾಲೆಜ್ ಕ್ಯಾನ್ ಬಿ ದೇರ್ ಇನ್ ಒನ್ ಲ್ಯಾಂಗ್ವೇಜ್ ಆ್ಯಂಡ್ ಅದರ ಯೂಸೇಜ್ ಕ್ಯಾನ್ ಬಿ ಹ್ಯಾಪನಿಂಗ್ ಇನ್ ಅನದರ್ ಲ್ಯಾಂಗ್ವೇಜ್. ಸೊ ದ್ಯಾಟ್ ಈಸ್ ಇನ್ ದ್ಯಾಟ್ ಡೈರೆಕ್ಷನ್ ಐ ಆಮ್ ವರ್ಕಿಂಗ್ ಆನ್ ಸಮ್ ಐಡಿಯಾಸ್.